ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ್. ಆತ್ಮೀಯ, ಇರಾನ್ ಅಮೆರಿಕ ಯುದ್ಧ ನಿಧಾನಕ್ಕೆ ವಿಶ್ವಯುದ್ಧ ಆಗ್ತಾ ನಡೀತಾ ಇದೆಯಾ? ಯಾಕೆ ಯುದ್ಧ ವಿರಾಮ ಮಾಡಿತ್ತು ಮೇಲಿನ ಮೇಲೆ ಸೀಸ್ ಫೈರ್ ಅಂತ ಅಮೆರಿಕ ಕೊನೆ ಹಂತಕ್ಕೆ ಬಂದ ಹಾರ್ಮುಜ್ನ ಹೋಗುತ್ತಿರುವಂಥ ದಾಡುತ್ತಿರುವಂತಹ ಏಷ್ಯಾಕ್ಕೆ ಬರುತ್ತಿರುವಂಥ ಎಲ್ಲ ಹಡಗುಗಳನ್ನು ತಡಿಬೇಕು, ಅವುಗಳನ್ನ ನಾಶ ಮಾಡಬೇಕು, ಅವುಗಳ ಮೇಲೆ ದಾಳಿ ಮಾಡಬೇಕು ಅನ್ನೋಂಥ ವಿಚಾರಕ್ಕೆ ಬಂದು ಹತ್ತಿದ್ದಕ್ಕಾಗಿ ಇವತ್ತು ಇರಾನ್ ಅವ್ರ ರೆಡಿ ಆಗ್ಯದ, ಬಂದೇ ಬಿಡ್ರಪ್ಪ ನಿಮ್ಮದು ಅಂತೇಳಿ. ಯಾಕಂದ್ರೆ ಯುದ್ಧ ನೌಕೆಗಳು, ಅಮೆರಿಕ ಯುದ್ಧ ನೌಕೆಗಳು ಇವತ್ತು ಈ ಅರಬ್ಬಿ ಸಮುದ್ರಕ್ಕೆ ಸೇರುತ್ತಿರುವಂತಹ ಏರಿಯಾದಲ್ಲೇ ತಮ್ಮ ಹಡಗಲ್ಲಿ ತಂದು ನಿಲ್ಲಿಸಿದ್ದಾರೆ. ಇಲ್ಲಿ ಹೆಚ್ಚಿಗೆ ದಾಟುವ ಯಾವಪ್ಪ ಇಲ್ಲೇ ಹಾರ್ಮುಜ್ದಿಂದ, ಅಂದರೆ ವಿಶೇಷವಾಗಿ ಏಷ್ಯಾ ಖಂಡಕ್ಕೆ ಬರುತ್ತಿರುವಂಥ ಹಡಗುಗಳು. ಅದರಲ್ಲೂ ಮುಖ್ಯವಾಗಿ ಇರಾನದಿಂದ ಮ್ಯಾಕ್ಸಿಮಮ್ ಈ ತೈಲ ಹೋಗೋದು ಅಥವಾ ಪೆಟ್ರೋಲ್ ಹೋಗೋದು ಯಾರಿಗೆ ಅಂದರೆ ಚೈನಾ 30%, ನಂತರ ನಮ್ಮದು 20%, ಅಂದರೆ ಉಳಿದ ದೇಶಗಳು ಆ ಮತ್ತು ಬೇರೆ. ಈ ಎಣ್ಣೆ ತೆಗೆದುಕೊಂಡು ಹೋಗ್ತಿರುವಂತಹ ಈ ಯುದ್ಧ ನೌಕೆಗಳನ್ನು ಅಥವಾ ಅವುಗಳಲ್ಲಿ ಇರುತ್ತಿರುವಂಥ ಆಯಿಲನ್ನು ಈ ಯುದ್ಧ ನೌಕೆಗಳು, ಅಮೆರಿಕದ ಯುದ್ಧ ನೌಕೆಗಳು ದಾಳಿ ಮಾಡೋದಕ್ಕೆ ಹೊರಟಾಗ ಸಹಜವಾಗಿ ಹೊಸ ಯುದ್ಧದ ವಾತಾವರಣ ನಿರ್ಮಾಣ ಆಗ್ಯದ. ಈ ಯುದ್ಧ ನಿಜವಾಗಿಯೂ ನಡೆದರೆ, ಅದರಲ್ಲೂ ಮುಖ್ಯವಾಗಿ ಇರಾನ್ ಅಂತೂ ತನ್ನ ಏರಿಯಾದಿಂದ ಅಳಿಸ್ಕೊಡ್ತಾ ಇದೆ. ಅದೇ ಕಾಲಕ್ಕೆ ಅಮೆರಿಕ ಇರಾನ್ ಏರಿಯಾದಲ್ಲಿದ್ದಂತಹ ಸಮುದ್ರದ ಒಳಗಿನ ಈ ಬಾಂಬ್ಗಳನ್ನು ನಾಶ ಮಾಡಬೇಕು, ಅಲ್ಲಿಯೇ ಯುದ್ಧ ನೌಕೆಗಳನ್ನು ನಾಶ ಮಾಡಬೇಕು ಅಂತ ಹೊರಟದ. ಆ ಹೊರಡುವ ಸಂದರ್ಭದಲ್ಲೇ ಇರಾನದ ಸೈನಿಕ IRGC ಸ್ಪಷ್ಟವಾದ ಸಂದೇಶ ನೀಡಿದ, ನೀವೇನಾದರೂ ಇನ್ನಷ್ಟು ಮುಂದೆ ಬಂದರೆ ನಾವು ನಿಶ್ಚಿತವಾಗಿಯೂ ನಿಮ್ಮ ಹಡಗುಗಳನ್ನ ಹೊಡಿತೀವಿ ಅಂದಾಗ ಎಲ್ಲಿ ನಿಂತಿದ್ದಾವೋ ಅಲ್ಲಿ ನಿಂತಿದ್ದಾವೆ ಅಮೆರಿಕದ ಹಡಗುಗಳು ಅಂತ. ಅದೇ ಕಾಲಕ್ಕೆ ಚೈನಾ ಈ ಯುದ್ಧದಲ್ಲಿ ಎಂಟ್ರಿ ಹೊಡಿಯೋಂಕ ಅಂತ ಇದೆ. ಯಾಕಪ್ಪ ಅಂದ್ರೆ ಚೈನಾಕ್ಕೆ ಹೆಚ್ಚು ಹೋಗುವಂಥದ್ದು ಆಯಿಲ್ಲ, 39% ಆಯಿಲ್ ಅದಕ್ಕೆ ಹೋಗ್ತದೆ ಅಂತೇಳಿ ರೆಕಾರ್ಡ್ಸ್ ಇದ್ದಾವೆ. ಮತ್ತು ಇವತ್ತು ಚೈನಾ